ರಾಜ್ಯ ಕಾಂಗ್ರೆಸ್ನಲ್ಲಿ ಧಗಿಸ್ತಾ ಇದೆ ದಾವಣಗೆರೆ ಮುಸ್ಲಿಂ ದಂಗಲ್ ವಿಚಾರ. ಇನ್ನು ಮುಸ್ಲಿಂ ನಾಯಕರ ವಿರುದ್ಧ ಈಗ ಸಮುದಾಯದವರು ಕೆರಳಿ ಕೆಂಡರಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಧಗಿಸ್ತಾ ಇದೆ ದಾವಣಗೆರೆ ಮುಸ್ಲಿಂ ದಂಗಲ್. ಮುಸ್ಲಿಂ ನಾಯಕರ ವಿರುದ್ಧ ಕ್ರಮಕ್ಕೆ ಸಿಡಿದೆದ್ದ ಸಮುದಾಯ. ಮುಸ್ಲಿಂ ನಾಯಕರಿಂದ ಬಹಿರಂಗ ವಾರ್, ಕಂಗೆಟ್ಟ ಕೈ ನಾಯಕರು. ಕಾಂಗ್ರೆಸ್ ಹೈಕಮಾಂಡ್ಗೆ ನುಂಗಲಾರದ ಬಿಸಿ ತುಪ್ಪ ಆಗಿದೆ ಮುಸ್ಲಿಂ ಸಮುದಾಯದ ಈ ಒಂದು ಮುನಿಸು. ರಾಜ್ಯ ಕಾಂಗ್ರೆಸ್ನಲ್ಲಿ ಧಗಿಸ್ತಾ ಇದೆ ಮುಸ್ಲಿಂ ದಂಗಲ್. ಮುಸ್ಲಿಂ ನಾಯಕರಿಗೆ ಬಹಿರಂಗ ವಾರ್, ಕಂಗೆಟ್ಟ ಕೈ ನಾಯಕರು. ಕಾಂಗ್ರೆಸ್ ಹೈಕಮಾಂಡ್ಗೆ ನುಂಗಲಾರದ ಬಿಸಿ ತುಪ್ಪ ಆಗಿದೆ ಮುಸ್ಲಿಂ ಸಮುದಾಯದ ಈ ಒಂದು ಮುನಿಸು. ಜಬ್ಬಾರ್, ನಜೀರ್ ಅಹ್ಮದ್, ಜಮೀರ್ ವಿರುದ್ಧ ಟಾರ್ಗೆಟ್ಗೆ ಡೆಡ್ ಲೈನ್. ಬಹಿರಂಗವಾಗಿ ಪಕ್ಷದ ಕ್ರಮವನ್ನ ಪ್ರಶ್ನಿಸಿದ ಮುಸ್ಲಿಂ ಧಾರ್ಮಿಕ ಗುರುಗಳು. ಇನ್ನು ಮುಸ್ಲಿಂ ಧಾರ್ಮಿಕ ಗುರುಗಳ ದಂಗಲ್ ಇಕ್ಕಟ್ಟಿಗೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಸಿಲುಕಿದೆ. ಧಾರ್ಮಿಕ ಗುರುಗಳ ಬಹಿರಂಗ ಎಚ್ಚರಿಕೆಯ ಬಳಿಕ ನಿರ್ಧಾರವನ್ನ ಕಾಂಗ್ರೆಸ್ ಬದಲು ಮಾಡುತ್ತಾ ಅಥವಾ ತನ್ನ ನಿರ್ಧಾರಕ್ಕೆ ಸ್ಟಿಕ್ ಆನ್ ಆಗತ್ತಾ? ಜಬ್ಬಾರ್ ಆಗಿರ್ಬೋದು, ನಜೀರ್ ಅಹ್ಮದ್ ಅವರ ತಲೆದಂಡ ಮಾಡಲಾಗಿದೆ. ಇನ್ನು ಮುಸ್ಲಿಂ ಸಮುದಾಯವನ್ನ ಸೆಳೆಯಲು ಪಕ್ಷದ ನಿರ್ಧಾರವನ್ನೇ ಬದಲಿಸುತ್ತಾ ಹೈಕಮಾಂಡ್. ಪಕ್ಷದ ನಿರ್ಧಾರ ಕ್ರಮವನ್ನ ಬದಲಿಸುವಂತೆ ಸಿಎಂ ಆಪ್ತ ಸಚಿವರಿಂದಲೂ ಬ್ಯಾಟಿಂಗ್. ಇನ್ನು ದಾವಣಗೆರೆ ಉಪಚುನಾವಣೆ ಫಲಿತಾಂಶ ಬಂದ ಬಳಿಕ ನಿರ್ಧಾರ ಬದಲಾವಣೆ ಆಗತ್ತಾ? ಜಬ್ಬಾರ್, ನಜೀರ್ ಅಹ್ಮದ್ ವಿರುದ್ಧ ಕ್ರಮ ವಾಪಸ್ಗೆ ಹೈಕಮಾಂಡ್ ಪ್ಲಾನ್ ಮಾಡ್ತಾ ಇದೆಯಾ ಅಥವಾ ಈ ಒಂದು ಕ್ರಮವನ್ನ ಈಗ ವಾಪಸ್ ಪಡೆಯೋ ಸಾಧ್ಯತೆಗಳಿದ್ಯಾ? ಯಾಕೆಂತಂದ್ರೆ ಆಲ್ರೆಡಿ ಮುಸ್ಲಿಂ ಸಮುದಾಯ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ಹೈಕಮಾಂಡ್ ತೆಗೆದುಕೊಂಡಿರುವಂತಹ ನಿರ್ಧಾರ ಜೊತೆಗೆ ಮುಸ್ಲಿಂ ಸಮುದಾಯದ ವಿರುದ್ಧವಾಗಿ ಜರುಗಿಸ್ತಾ ಇರುವಂತಹ ಕ್ರಮ ಯಾವುದು ಕೂಡ ಸರಿ ಇಲ್ಲ ಅಂತ ಆಲ್ರೆಡಿ ಮುಸ್ಲಿಂ ಸಮುದಾಯ ಒಂದು ಕಡೆ ಮುನಿಸ್ಕೊಂಡಿದೆ. ಆ ಒಂದು ಮುನಿಸನ್ನ ಶಮನ ಮಾಡಬೇಕು. ಈ ಒಂದು ದಾವಣಗೆರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮುನಿಸು ಪ್ರಾರಂಭ ಆಗಿದ್ದು. ಯಾಕೆಂತಂದ್ರೆ ಕೇವಲ ಮುಸ್ಲಿಮರನ್ನ ವೋಟ್ ಬ್ಯಾಂಕ್ ಆಗಿ ನೀವು ಬಳಕೆ ಮಾಡ್ಕೊಳ್ತಾ ಇದ್ದೀರಾ. ಈ ಒಂದು ದಾವಣಗೆರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ವೋಟ್ಗಳಿರೋದು ಮುಸ್ಲಿಮರದ್ದು. ಹಾಗಾಗಿ ಮುಸ್ಲಿಮರಿಗೆ ಒಂದು ಅವಕಾಶವನ್ನ ಕೊಡಬಹುದಾಗಿತ್ತು. ಕುಟುಂಬ ರಾಜಕಾರಣಕ್ಕೆ ಮಾತ್ರ ನೀವು ಮಣೆ ಹಾಕಿದ್ದೀರಾ, ಆದ್ರೆ ಮುಸ್ಲಿಮರನ್ನ ಇಲ್ಲಿ ಕೈ ಬಿಟ್ಟಿದ್ದೀರಾ. ನಿಮಗೆ ವೋಟ್ ಬೇಕಾದಾಗ ಮಾತ್ರ ಮುಸ್ಲಿಮರು ಬೇಕಾಗುತ್ತೆ ಅಂತ ಆ ಒಂದು ದಾವಣಗೆರೆ ಕ್ಷೇತ್ರದಿಂದ ಮುಸ್ಲಿಂ ಸಮುದಾಯದ ಆಕ್ರೋಶ ಅಥವಾ ಮುನಿಸು ಪ್ರಾರಂಭ ಆಯಿತು. ಸದ್ಯಕ್ಕಂತೂ ಮುಸ್ಲಿಂ ಸಮುದಾಯದ ಮುನಿಸು ಹೆಚ್ಚಾಗಿದೆ. ಯಾಕೆಂತಂದ್ರೆ ಈ ಒಂದು ದಾವಣಗೆರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಜಬ್ಬರ್ ಅವರ ತಲೆದಂಡ ಆಗಿದೆ, ನಜೀರ್ ಅಹ್ಮದ್ ಅವರ ತಲೆದಂಡ ಆಗಿದೆ. ಅದರ ಜೊತೆಗೆ ಜಮೀರ್ ಅವರ ವಿರುದ್ಧವೂ ಕೂಡ ಕ್ರಮ ಜರುಗಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಒಂದು ದಾವಣಗೆರೆ ರಿಸಲ್ಟ್ಗಾಗಿ ಈಗ ಹೈಕಮಾಂಡ್ ವೆಯ್ಟ್ ಮಾಡ್ತಾ ಇದೆ. ಹೈಕಮಾಂಡ್ ರಿಸಲ್ಟ್ ಬಂದ ನಂತರ ಯಾವ ಕ್ರಮವನ್ನ ಜರುಗಿಸುತ್ತೆ, ಆಗ ಜಮೀರ್ ಅವರ ಸಚಿವ ಸ್ಥಾನಕ್ಕೆ ಕೂತು ಬರುತ್ತಾ? ಈ ಎಲ್ಲಾ ವಿಚಾರಗಳು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಈಗ ಮುಸ್ಲಿಂ ಸಮುದಾಯದವರು ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಮುಸ್ಲಿಂ ಧರ್ಮ ಗುರುಗಳೇನಿದ್ದಾರೆ, ಧರ್ಮ ಗುರುಗಳು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕಿದೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ಆಗಿದೆ, ಈ ಒಂದು ಮುಸ್ಲಿಂ ಸಮುದಾಯದ ಈ ಒಂದು ಅಸಮಾಧಾನ ಅಥವಾ ಮುನಿಸು ಅಂತಂದ್ರೆ ಬಿಸಿ ತುಪ್ಪದ ರೀತಿ ಆಗಿದೆ. ಯಾಕೆಂದ್ರೆ ಬಿಸಿ ತುಪ್ಪವನ್ನು ನಾಲ್ಗೆಯಲ್ಲಿ ಇಡಿಸ್ಕೊಳ್ಳಿಕ್ಕೂ ಸಾಧ್ಯ ಆಗೋದಿಲ್ಲ, ಜೊತೆಗೆ ನುಂಗ್ಲಿಕ್ಕೂ ಸಾಧ್ಯ ಆಗೋದಿಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಇದೆಲ್ಲವನ್ನು ಕೂಡ ಈಗ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ನಿಭಾಯಿಸುತ್ತೆ, ಕಾಂಗ್ರೆಸ್ಗೆ ಒಂದು ದೊಡ್ಡ ಸವಾಲಾಗಿದೆ. ಇದೆಲ್ಲವನ್ನು ಕೂಡ ನಿಭಾಯಿಸಲೇಬೇಕು. ಮುಂಬರುವಂತ ಚುನಾವಣೆಯ ಮೇಲೂ ಕೂಡ ಇದು ಬಹು ದೊಡ್ಡ ಎಫೆಕ್ಟ್ ಆಗುತ್ತೆ. 2028 ಆ ಒಂದು ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ತನ್ನ ಅಧಿಕಾರವನ್ನ ಸ್ಥಾಪನೆ ಮಾಡಬೇಕು ಅಥವಾ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತಂದ್ರೆ ಈ ಒಂದು ಮುಸ್ಲಿಮರ ಅಸಮಾಧಾನವನ್ನ ಶಮನ ಮಾಡಲೇಬೇಕಾಗಿದೆ. ಇದು ಬಹುದೊಡ್ಡ ಸವಾಲಾಗಿದೆ. ಇದನ್ನ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ನಿಭಾಯಿಸುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ಒಂದು ವೇಳೆ ಏನಾದರೂ ದಾವಣಗೆರೆ ಉಪಚುನಾವಣೆಯ ರಿಸಲ್ಟ್ ಅಂದ್ರೆ 4ನೇ ತಾರೀಕು ಒಂದು ರಿಸಲ್ಟ್ ಕೂಡ ಬರಲಿದೆ. ಆ ಒಂದು ರಿಸಲ್ಟ್ ಬಂದ ನಂತರ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಏನಾಗಿರುತ್ತೆ, ಒಂದು ವೇಳೆ ಏನಾದರೂ ಆ ಸಮರ್ಥ ಅವರು ಗೆಲುವನ್ನ ಸಾಧಿಸಿದ್ರೆ ಆಗ ಜಬ್ಬಾರ್ ಆಗಿರಬಹುದು, ನಜೀರ್ ಅಹ್ಮದ್ ಅವರ ವಿರುದ್ಧ ಏನು ಕ್ರಮವನ್ನ ಜರುಗಿಸಿದ್ದಾರೆ ಹೈಕಮಾಂಡ್, ಆ ಒಂದು ಕ್ರಮವನ್ನ ವಾಪಸ್ ತೆಗೆದುಕೊಳ್ತಾರಾ ಎಂಬ ಪ್ರಶ್ನೆ ಕೂಡ ಇದೆ. ಒಟ್ನಲ್ಲಿ ಈಗ ಕಾಂಗ್ರೆಸ್ ಯಾವ ರೀತಿ ಆಗಿದೆ ಅಂತಂದ್ರೆ ಬರೀ ಸವಾಲುಗಳನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಇದೆ. ಜೊತೆಗೆ ಗೊಂದಲದ ಗೂಡಾಗ್ಬಿಟ್ಟಿದೆ ಕಾಂಗ್ರೆಸ್. ಹಾಗಾಗಿ ಈಗ ಯಾವ ನಿರ್ಧಾರವನ್ನ ಹೈಕಮಾಂಡ್ ಅನುಸರಿಸುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಒಂದು ಕಡೆ
ಅಸಮಾಧಾನಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಯಾಕೆ ನೀವು ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ನಿಮಗೆ ಬೇಕಾದಂತ ಸಂದರ್ಭದಲ್ಲಿ ಮುಸ್ಲಿಮರ ಬಳಿ ಬಂದು ಮತಯಾಚನೆಯನ್ನ ಮಾಡ್ತೀರಾ, ಆದ್ರೆ ಮತ್ತೊಂದು ಕಡೆ ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಮುಸ್ಲಿಮರನ್ನ ಕಡೆಗಣನೆ ಮಾಡ್ತಾ ಇದ್ದೀರಾ. ಜಬ್ಬರ್ ಅವರ ತಲೆದಂಡ ಯಾವ ಕಾರಣಕ್ಕೆ ಮಾಡಿದ್ರಿ? ಅಥವಾ ನಜೀರ್ ಅಹ್ಮದ್ ಅವರ ತಲೆದಂಡ ಯಾವ ಕಾರಣಕ್ಕೆ ಮಾಡಿದ್ರಿ? ಜಮೀರ್ ಅವರನ್ನ ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಾ ಅಂತ ನೇರವಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದೆಲ್ಲಾ ಪ್ರಶ್ನೆಗಳು ಕೂಡ ಹೈಕಮಾಂಡ್ ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ಳುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.